ಮಾಲಾಶ್ರೀಗೆ ಸಿಕ್ಕ ಚಾನ್ಸ್ ಅವರ ಮಗಳಿಗೆ ಸಿಗ್ತಾ ಇಲ್ಲ ಯಾಕೆ? ಇನ್ನು ಮಾಲಾಶ್ರೀ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿತ್ತು, ಆದ್ರೆ ಅವರ ಮಗಳಿಗೆ ಯಾಕೆ ಅಷ್ಟರ ಮಟ್ಟಿಗೆ ಅವಕಾಶಗಳು ಸಿಗ್ತಾ ಇಲ್ಲ? ವಯಸ್ಸು 50 ದಾಟಿದ್ರು ಕೂಡ ಮಾಲಾಶ್ರೀಗೆ ಚಾನ್ಸ್ ಮೇಲೆ ಚಾನ್ಸ್, ಆದ್ರೆ ಮಾಲಾಶ್ರೀ ಮಗಳು ಆರಾಧನಾಗೆ ಲಕ್ ಇಲ್ಲ. ಕೆಂಡದ ಸೆರಗು ಸಿನಿಮಾದಲ್ಲಿ ಮತ್ತೆ ಪೊಲೀಸ್ ವೇಷದಲ್ಲಿ ಕನಸಿನ ರಾಣಿ, ಸ್ಟಾರ್ ನಿರ್ದೇಶಕರ ಫೇವರೇಟ್ ಈ ರೀಲ್ ಪೊಲೀಸ್ ಆಫೀಸರ್. ಅಮ್ಮನಿಗೆ ಈಗಲೂ ಚಾನ್ಸ್ ಇದೆ, ಆದ್ರೆ ಮಗಳಿಗೆ ನೋ ಚಾನ್ಸ್ ಯಾಕೆ? ಕಾಟರ ಹಿಟ್ ಆದ್ರೂ ಕೂಡ ಆರಾಧನಾಗೆ ಅವಕಾಶಗಳು ಯಾಕೆ ಸಿಗ್ತಾ ಇಲ್ಲ? ಅಮ್ಮನ ವೇಗಕ್ಕೆ ಮಗಳು ಮ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಾಲಾಶ್ರೀ ಕಠಿಣ ಕಂಡೀಷನ್ ಗಳಿಂದ ಆರಾಧನಾಗೆ ಚಾನ್ಸ್ ಸಿಗ್ತಾ ಇಲ್ವಾ? ಸ್ಟಾರ್ ನಟರ ಜೊತೆ ಮಾತ್ರ ನಟಿಸ್ತೀನಿ ಅಂತಿರೋದೆ ಹಿನ್ನಡೆಗೆ ಕಾರಣ ಆಯ್ತಾ? ಉಪೇಂದ್ರ ಸಿನಿಮಾ ನಂಬಿ ಕೂತಿರೋದು ಸರಿಯಾದ ನಿರ್ಧಾರನ? ಮಾಲಾಶ್ರೀಗೆ ಸಾಕಷ್ಟು ಚಾನ್ಸ್ಗಳು ಸಿಕ್ಕಿತ್ತು ಸಿನಿಮಾ ರಂಗದಲ್ಲಿ, ಅವರನ್ನ ಕನಸಿನ ರಾಣಿ ಅಂತ ಕೂಡ ಹೇಳಲಾಗ್ತಾ ಇತ್ತು. ಜೊತೆಗೆ ಬಾಲ್ಯದಿಂದಲೇ ಅವರು ತಮ್ಮನ್ನ ತಾವು ಒಂದು ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದ್ರು, ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ನಂಜುಂಡಿ ಕಲ್ಯಾಣ ಆಗಿರಬಹುದು, ಗಜಪತಿ ಗರ್ವ ಭಂಗ ಆಗಿರಬಹುದು, ರಾಣಿ ಮಹಾರಾಣಿ ಆಗಿರಬಹುದು, ಹೃದಯ ಆಡಿತು, ರಾಮಾಚಾರಿ, ಜೊತೆಗೆ ಬೆಳ್ಳಿ ಕಾಲುಂಗುರ, ಸಾಕಷ್ಟು ಹಿಟ್ ಸಿನಿಮಾಗಳು, ಒಂದಕ್ಕಿಂತ ಒಂದು ಅದ್ಭುತವಾದ ಸಿನಿಮಾಗಳಲ್ಲಿ ನಟಿಸಿ ಸಾಕಷ್ಟು ಅಭಿಮಾನಿ ವರ್ಗಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರ ಮಗಳು ಆರಾಧನಾಗೆ ಅಷ್ಟೊಂದು ಚಾನ್ಸಸ್ ಯಾಕೆ ಸಿಗ್ತಾ ಇಲ್ಲ? ಅಥವಾ ಅವ್ರಿಗೆ ಏನಾದ್ರು ಸ್ಕ್ರಿಪ್ಟ್ ಇಷ್ಟ ಆಗ್ತಾ ಇಲ್ವಾ? ಅಥವಾ ಈಗ ಮಾಲಾಶ್ರೀ ಅವರು ಕೆಲವೊಂದಿಷ್ಟು ಕಂಡೀಷನ್ ಗಳನ್ನ ಏನ್ ಆಗ್ತಾ ಇದ್ದಾರೆ, ಅದೇ ಈಗ ಅವರಿಗೆ ಒಂದು ಬಹುದೊಡ್ಡ ತೊಡಕ ಆಗ್ತಾ ಇದೆಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ವಯಸ್ಸು 50 ದಾಟಿದ್ರು ಕೂಡ ಮಾಲಾಶ್ರೀ ಅವರಿಗೆ ಸಿನಿಮಾ ರಂಗದಲ್ಲಿ ಈಗಲೂ ಕೂಡ ಅವಕಾಶಗಳಿದ್ದಾವೆ, ಸಾಕಷ್ಟು ಅವಕಾಶಗಳು ಅವರನ್ನ ಹುಡುಕ್ತಾ ಬರ್ತಾ ಇದೆ. ಆದ್ರೆ ಮಗಳು ಆರಾಧನಾ ಕೇವಲ ಒಂದೇ ಒಂದು ಹಿಟ್ ಸಿನಿಮಾವನ್ನ ಕೊಟ್ಟಿದ್ರು, ಅದು ಕೂಡ ಕಾಟೇರ ಸಿನಿಮಾ. ಅದಾದ ನಂತರ ಯಾವುದೇ ಸಿನಿಮಾದ ಬಗ್ಗೆ ಕೂಡ ಅವರು ಮಾತನಾಡ್ತಾ ಇಲ್ಲ, ಜೊತೆಗೆ ಅವರು ಯಾವುದೇ ಸಿನಿಮಾವನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇಲ್ಲ. ಹಾಗಾದ್ರೆ ಅವರಿಗೆ ಅಂತಹ ಒಂದು ಅದ್ಭುತವಾದ ಒಂದು ಸ್ಕ್ರಿಪ್ಟ್ ಸಿಗ್ತಾ ಇಲ್ವಾ? ಅಥವಾ ಅಮ್ಮ ಆಗ್ತಾ ಇರುವಂತಹ ಅಂದ್ರೆ ಮಾಲಾಶ್ರೀ ಅವರು ಕೆಲವೊಂದಿಷ್ಟು ಏನ್ ಕಂಡೀಷನ್ ಗಳನ್ನ ಹಾಕ್ತಾ ಇದ್ದಾರೆ, ಈಗ ಏನಾದ್ರು ಆರಾಧನಾ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತಂದ್ರೆ ಎಲ್ಲಾ ಕಂಡೀಷನ್ಸ್ ಗಳನ್ನು ನೀವು ಪಾಲನೆ ಮಾಡಲೇಬೇಕು ಅಂತ ಬಹಳ ಸ್ಟ್ರಿಕ್ಟ್ ಆಗಿರೋದ್ರಿಂದ ಈಗ ಆರಾಧನಾ ಅವರಿಗೆ ಅವಕಾಶಗಳ ಕೊರತೆ ಆಗಿದ್ಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮ್ಯಾ. ಮಾಲಾಶ್ರೀ ಅಂತಂದ್ರೆ ಚಿತ್ರರಂಗದಲ್ಲಿ ಕನಸಿನ ರಾಣಿ ಅಂತ ಹೇಳ್ತಾರೆ, ಸಾಕಷ್ಟು ಚಿತ್ರಗಳನ್ನ ಮಾಡಿದ್ದಾರೆ, ಅದು ಕೂಡ ಬಹುತೇಕ ಹಿಟ್ ಸಿನಿಮಾಗಳನ್ನ ಮಾಡಿದ್ದಾರೆ. ಈಗಲೂ ಕೂಡ ಅವ್ರಿಗೆ ಅವಕಾಶಗಳು ಅವ್ರನ್ನ ಹುಡುಕ್ತಾ ಬರ್ತಾ ಇದೆ. ಆದ್ರೆ ಆರಾಧನಾಗೆ ಇಷ್ಟೆಲ್ಲ ಅವಕಾಶಗಳು ಸಿಗ್ತಾ ಇಲ್ಲ. ಇದಕ್ಕೆ ಪ್ರಾಪರ್ ರೀಸನ್ ಏನಿರಬಹುದು? ಒಂದು ವೇಳೆ ಮಾಲಾಶ್ರೀ ಅವರು ಆಗ್ತಾ ಇರುವಂತಹ ಕಂಡೀಷನ್ ಇದಕ್ಕೆ ರೀಸನ್ ಅಂತ? ಸಾಹಿತ್ಯ ಕನ್ನಡ ಚಿತ್ರರಂಗದ ಅಪ್ರತಿಮ ನಟಿ ಮತ್ತು ಆಕ್ಷನ್ ಕ್ವೀನ್ ಅಂತಲೇ ಮಾಲಾಶ್ರೀ ಅವರು ಫೇಮಸ್. ಹಾಗೂ ಯಾವುದೋ ಒಂದು ಬಜೆಟ್ ಸಿನಿಮಾ ಸಿಕ್ಕಿದ್ರು ಕೂಡ ಮಾಲಾಶ್ರೀ ಅವರು ಬಿಡ್ತಾ ಇಲ್ಲ, ಎಲ್ಲ ಒಂದು ಸಿನಿಮಾಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ. 50ರ ವಯಸ್ಸನ್ನು ದಾಟಿದ್ರು ಕೂಡ ಒಳ್ಳೆ ಚಾನ್ಸ್ಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಆದರೆ ಒಂದು ದೊಡ್ಡ ಬ್ಯಾನರ್ ಅಡಿ ಇಂಟ್ರೊಡ್ಯೂಸ್ ಆದಂತಹ ಅವರ ಮಗಳು ಆರಾಧನಾ ಏನಿದ್ದಾರೆ, ಕಾಟೇರ ಚಿತ್ರವನ್ನು ಬಿಟ್ಟು ಇದೀಗ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಇದೀಗ ಚರ್ಚೆಯಲ್ಲಿರುವಂಥದ್ದು ಯಾವ ಕಾರಣಕ್ಕಾಗಿ ಆರಾಧನಾ ಹಿಂದೆ ಉಳ್ಕೊಂಡಿದ್ದಾರೆ ಅಂತ. ಇದನ್ನ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಅವರ ಅವರ ಮಗಳನ್ನ ಪ್ರೀತಿಯಿಂದ ಸಾಕಿ ಸಲಹಿರೋ ಕಾರಣದಿಂದಾಗಿ ಒಂದಷ್ಟು ರಿಸ್ಟ್ರಿಕ್ಷನ್ ಅನ್ನ ಆಗ್ತಾ ಇದ್ದಾರೆ. ಸ್ಕ್ರಿಪ್ಟ್ ವರ್ಕ್ ಇಂದ ಹಿಡಿದು ಅವರು ಎಷ್ಟು ಸಂಭಾವನೆಯನ್ನ ಪಡೆದುಕೊಳ್ಬೇಕು, ಯಾವ ಒಂದು ಕಾಸ್ಟ್ಯೂಮ್ ಅನ್ನ ವೇರ್ ಮಾಡಬೇಕು, ಯಾವ ಒಂದು ಬ್ಯಾನರ್ ಅಡಿಯಲ್ಲಿ ಅವರ ಮಗಳು ಬರಬೇಕು, ಜೊತೆಗೆ ಯಾವ ಒಂದು ಡೈರೆಕ್ಟರ್ ಅವರ ನಿರ್ದೇಶನದ ಮೂಲಕ ಅವರು ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋಂತಹ ಎಲ್ಲಾ ರೂಲ್ಸ್ ಗಳನ್ನ ಹಾಕ್ತಾ ಇರೋ ಕಾರಣದಿಂದಾಗಿ ಎಲ್ಲೋ ಒಂದ್ ಕಡೆ ಕಿರಿಕಿರಿ ಆಗ್ತಾರೆ ನಿರ್ದೇಶಕರಿಗೆ ಅಂತಾನೆ ಹೇಳ್ಬೋದು. ಆದ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಸ್ಕ್ರಿಪ್ಟ್ ವರ್ಕ್ ಅನ್ನ ಕೂಡ ಮುಂದೆ ತರಲು ಹೆದರ್ತಾ ಇದ್ದಾರೆ ಅಂತ ಹೇಳಿ. ಮತ್ತೆ ಎಲ್ಲೊಂದ್ ಕಡೆ ಈ ಒಂದು ವಿಚಾರ ಡ್ಯಾಮೇಜ್ ಆಗ್ತಾ ಇದೆಯಾ ಆರಾಧನಾ ಅವರ ಕೆರಿಯರ್ ಲೈಫ್ಗೆ ಅಂತಾನೆ ಹೇಳ್ಬೋದು. ಜೊತೆಗೆ ಆರಾಧನಾ ಅವರು ಏನು ಸುಮ್ಮನೆ ಕೂತಿಲ್ಲ, ಉಪೇಂದ್ರ ಅವರ ಒಂದು ನೆಕ್ಸ್ಟ್ ಲೆವೆಲ್ ಅನ್ನೋ ಮೂವಿಯಲ್ಲಿ ಕೂಡ ಆಯ್ಕೆ ಆಗಿದ್ದಾರೆ. ಆದ್ರೆ ಉಪೇಂದ್ರ ಅವರ ಮೂವಿ ಯಾವಾಗ ರಿಲೀಸ್ ಆಗುತ್ತೋ ಏನೋ ಗೊತ್ತಿಲ್ಲ, ಯಾಕಂದ್ರೆ ಅವರ ಒಂದು ಬಿಗ್ ಪ್ರಾಜೆಕ್ಟ್ ಎಷ್ಟು ವರ್ಷ ತೆಗೆದುಕೊಳ್ಳುತ್ತೋ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಅವರೊಂದು ಕ್ರಿಯೇಟಿವ್ ಆಗಿ ಒಂದು ಸಿನಿಮಾವನ್ನ ಮಾಡೋ ಕಾರಣದಿಂದಾಗಿ 2 ವರ್ಷ ಆದ್ರೂ ಆಗ್ಬೋದು, 3 ವರ್ಷ ಕೂಡ ಆಗ್ಬೋದು. ಆದ್ರೆ 2 ವರ್ಷದಲ್ಲಿ ಪ್ರೇಕ್ಷಕರು ಆಕೆಯನ್ನ ಮರೆತು ಬಿಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು. ಜೊತೆಗೆ ದೊಡ್ಡ ಬ್ಯಾನರ್ಗಳನ್ನೇ ಹುಡುಕ್ತಾ ಹೋದ್ರೆ, ಒಳ್ಳೆ ದೊಡ್ಡ ನಟರನ್ನೇ ಹುಡುಕ್ತಾ ಹೋದ್ರೆ ಅವರ ಕೆರಿಯರ್ ಗ್ರೋತ್ ಏನಾಗ್ಬೋದು? ಇನ್ನು ಅವರ ಅಮ್ಮ 52ರ ವಯಸ್ಸು ಯಾವುದೇ ಒಂದು ಸಿನಿಮಾವನ್ನ ಕೂಡ ಬಿಡ್ತಾ ಇಲ್ಲ. ಕೆಂಡದ ಸೆರಗು ಅನ್ನುವಂತಹ ಮೂವಿಯಲ್ಲಿ ಕೂಡ ಇನ್ಸ್ಪೆಕ್ಟರ್ ವೇಷದಲ್ಲಿ ಅವರು ಬರ್ತಾ ಇರುವಂಥದ್ದು. ಆದ್ರೆ ಮಗಳಿಗೆ ಯಾಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ, ಯಾಕೆಷ್ಟು ಸ್ಟ್ರಿಕ್ಟ್ ಆದಂತಹ ರೂಲ್ಸ್ ಅನ್ನ ಹಾಕ್ತಾ ಇದ್ದಾರೆ ಅಂತ ಸಾಹಿತ್ಯ. ರಮ್ಯಾ, ಈಗ ಮೊದಲ ಸಿನಿಮಾದಲ್ಲೇ ನಟ ದರ್ಶನ್ ಅವರ ಜೊತೆ ಆಕ್ಟ್ ಮಾಡಿದ್ರು, ಜೊತೆಗೆ ಆ ಒಂದು ಸಿನಿಮಾ ಕೂಡ ಬಹಳ ದೊಡ್ಡ ಮಟ್ಟಿಗೆ ಸೌಂಡ್ ಕೂಡ ಮಾಡಿತ್ತು. ಹಾಗಾಗಿ ನನ್ನ ಮಗಳು ಇನ್ನು ಮುಂದೆ ಏನಾದ್ರು ನಟನೆ ಮಾಡಿದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಲೇ ನಟನೆ ಮಾಡಬೇಕು, ಇನ್ನು ನಾರ್ಮಲ್ ಲೋ ಬಜೆಟ್ ಸಿನಿಮಾಗಳಲ್ಲಿ ಅಭಿನಯಿಸೋದು ಬೇಡ ಅನ್ನೋ ನಿರ್ಧಾರ ಏನಾದ್ರು ಮಾಡ್ಕೊಂಡಿದ್ದಾರಾ ಅಂತ?
ಕಾಟೇರ ಸಿನಿಮಾದಲ್ಲಿ ಏನು ಆರಾಧನಾ ಅವರು ಪಾತ್ರವನ್ನ ಮಾಡಿದ್ರು, ಆ ಒಂದು ಸಿನಿಮಾ 100 ಕೋಟಿ ಕ್ಲಬ್ಗೆ ಸೇರಿದಂತಹ ಸಿನಿಮಾ. ದರ್ಶನ್ ಅವರ ಜೊತೆ ಒಳ್ಳೆ ಆಕ್ಟಿಂಗ್ ಅನ್ನ ಮಾಡಿದ್ರು, ಒಳ್ಳೆ ಹಿಟ್ ಮೂವಿ ಆಗಿತ್ತು. ಆದ್ರೆ ಕೇವಲ ಸ್ಟಾರ್ ನಟರನ್ನೇ ಹುಡುಕ್ತಾ ಹೋದ್ರೆ, ಒಳ್ಳೆ ಬ್ಯಾನರ್ ಅಡಿಗೆಲ್ಲೇ ನೀವು ಹುಡುಕ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಪ್ರೇಕ್ಷಕರು ನಿಮ್ಮನ್ನ ಮರ್ತೇ ಬಿಡ್ತಾರೆ. ಪ್ರಾಜೆಕ್ಟ್ ನಿಮ್ಗೆಲ್ಲೂ ಸಿಗ್ಲಿಲ್ಲ ಅಂತ ಅಂದ್ರೆ ಆರಾಧನಾ ಅವರ ಕೆರಿಯರ್ ಲೈಫ್ ಏನು ಅಂತ. ಹಾಗಾದ್ರೆ ಮಾಲಾಶ್ರೀ ಅವರು ಕೂಡ ಯೋಚನೆ ಮಾಡ್ಬೋದಿತ್ತಲ್ಲ, ನಾನು ಯಾಕೆ ಸಣ್ಣ ಬಜೆಟ್ ನಲ್ಲಿ ಮಾಡಬೇಕು, ನಾನು ಯಾಕೆ ಬರೀ ಒಂದಷ್ಟು ಸ್ಟಾರ್ ನಟರ ಜೊತೆನೇ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಮಾಲಾಶ್ರೀ ಅವರಿಗೆ ಇಷ್ಟೊಂದೆಲ್ಲ ಚಾನ್ಸಸ್ ಸಿಗ್ತಾ ಇರಲಿಲ್ಲ. ಅಮ್ಮನಿಗೆ ಒಂಥರ, ಆದರೆ ಮಗಳು ಮಾತ್ರ ಯಾಕೆ ದೊಡ್ಡ ಸ್ಟಾರ್ ನಟರ ಜೊತೆಗೆ ಬರಬೇಕು, ಎಲ್ಲೋ ಸ್ಟಾರ್ ನಟರ ಜೊತೆ ಮಾಡಿದ್ರೆ ಮಾತ್ರ ಬೇಗ ಕ್ಲಿಕ್ ಆಗ್ತಾರೆ ಏನೋ ಅನ್ನೋಂತಹ ಮೈಂಡ್ ಸೆಟ್ ಕೂಡ ಇರ್ಬೋದು ಮಾಲಾಶ್ರೀ ಅವರು. ಬಟ್ ಇದೆಲ್ಲ ಒಂದು ಕಡೆ ಅವರ ಮಗಳ ಕೆರಿಯರ್ ಲೈಫ್ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೆಗೆಟಿವ್ ಆಗ್ಬೋದು ಅನ್ನೋ ಚರ್ಚೆ. ಓಕೆ, ಥ್ಯಾಂಕ್ ಯು ರಮ್ಯಾ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.